ಯಾದಗಿರಿಯಲ್ಲಿ ಕಲುಷಿತ ನೀರು ಸೇವಿಸಿ ಮೂವರು ಸಾವನ್ನಪ್ಪಿರುವಂತಹ ಪ್ರಕರಣ ನಡೆದಿದೆ. ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೂವರು ಸಾವನ್ನಪ್ಪಿದ್ದಾರೆ. ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಲುಷಿತ ನೀರು ಸೇವಿಸಿ ಇದೀಗ ಮೂವರು ವಾಂತಿ ಭೇದಿಯಿಂದ ಸಾವನ್ನಪ್ಪಿದ್ದಾರೆ. ಮೂವರು ಸಾವನ್ನಪ್ಪಿದ್ರೆ ಇನ್ನು ಕೆಲವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೇವಿ ಕೆಮ್ಮ ಹೊಟ್ಟಿ 48 ವರ್ಷದವರು, ವೆಂಕಮ್ಮ ಅಂತ ಹೇಳಿ 60 ವರ್ಷದವರು, ರಾಮಣ್ಣ ಪೂಜಾರಿ 50 ವರ್ಷ. ಈ 3 ಜನ ಇದೀಗ ಸಾವನ್ನಪ್ಪಿದ್ದಾರೆ. ಇನ್ನು 6 ಜನರ ಸ್ಥಿತಿ ಗಂಭೀರ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಲುಷಿತ ನೀರು ಸೇವಿಸಿ ಈಗ 3 ಸಾವನ್ನಪ್ಪಿದ್ದಾರೆ. 6 ಜನರ ಸ್ಥಿತಿ ಗಂಭೀರ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಈ 3ರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆಗಾಗಿ. ಆದರೆ ಈ 3 ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈಗ ಗ್ರಾಮಸ್ಥರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಕಲುಷಿತ ನೀರು ಸೇವನೆಯಿಂದಾಗಿ ನಮಗೆ ಈ ರೀತಿಯಾಗಿ ಆಗಿದೆ, ಇವರಿಗೆ ಈ ರೀತಿಯಾಗಿ ಕಲುಷಿತ ನೀರನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಕಲುಷಿತ ನೀರು ಸೇವಿಸಿ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತಪಟ್ಟ 3 ಕೂಡ ಅನಾರೋಗ್ಯ ಸಮಸ್ಯೆ ಇತ್ತಂತೆ. ಇದು ಯಾದಗಿರಿ ಡಿಎಚ್ಒ ಮಹೇಶ್ ಬಿರಾದಾರ್ ಅವರು ಕೊಟ್ಟಂತಹ ಅಚ್ಚರಿಯ ಹೇಳಿಕೆ. ಇವರು ಸಾವನ್ನಪ್ಪಿದ್ದು ಕಲುಷಿತ ನೀರು ಸೇವಿಸಿ ಅಲ್ಲ, ಆದ್ರೆ ಇವರಿಗೆ ಬೇರೆ ಬೇರೆ ಕಾಯಿಲೆಗಳಿತ್ತು, ಅನಾರೋಗ್ಯ ಇತ್ತು ಅನ್ನುವಂತಹ ವಿಚಾರವನ್ನ ಡಿಎಚ್ಒ ಮಹೇಶ್ ಬಿರಾದಾರ್ ಅವರು ಹೇಳ್ತಾರೆ. ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಶುಗರ್ ಇತ್ತು, ಮೆದುಳಿನ ರೋಗ ಇತ್ತಂತೆ. ವಾಂತಿ ಭೇದಿಯಿಂದ ಸಾವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಎಚ್ಒ ಮಹೇಶ್. ಆದ್ರೂ 3 ಸಾವಿನ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಡಿಎಚ್ಒ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಉಳಿದ 6 ಜನರ ಸ್ಥಿತಿ ಗಂಭೀರ ಆಗಿದೆಯಲ್ಲ, ಅವರ ಕತೆ ಏನು? ಅವರಿಗೂ ಹಾಗಾದ್ರೆ ಬೇರೆ ಬೇರೆ ರೋಗ ಇತ್ತು ಅಂತ ಏನಾದ್ರೂ ಹೇಳ್ತಾರೆ ಇವರು? ಹಾಗಾದ್ರೆ ಇದರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ? ತಿಪ್ಪನಟಗಿ ಎನ್ನುವಂಥ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣಗಳು ಆಗಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಬಂದ ವರದಿ ಪ್ರಕಾರ 3 ಜನ ಡೆತ್ ಆಗಿದ್ದಾರೆ ಅಂಥೇಳಿ ಏನು ವರದಿ ಆಗಿದೆ, ಆ 3 ಜನರಲ್ಲಿ 3 ಜನ ಕೂಡ ಒಂದು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ದರು. ಹಾಗಾಗಿ ಒಬ್ಬರು ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ದರು, ಮತ್ತು ಒಬ್ಬರಿಗೆ ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ ಡಯಾಬಿಟಿಕ್ನಿಂದ ಬಳಲ್ತಾ ಇದ್ದರು, ಒಬ್ಬರು ಮೆದುಳಿನ ರೋಗದಿಂದ ಬ್ರೈನ್ ಟ್ಯೂಮರ್ ಇತ್ತಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರ ಎಲ್ಲ ವೈದ್ಯಕೀಯ ರಿಪೋರ್ಟ್ಗಳನ್ನು, ವರದಿಗಳನ್ನು ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಸತ್ತಿರ್ತಕ್ಕಂಥವ್ರು ವಾಂತಿ ಭೇದಿ ಪ್ರಕರಣದಿಂದ ಡೆತ್ ಆಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅಷ್ಟೊಂದು ನಿಖರವಾದಂಥ ಮಾಹಿತಿ ಅಲ್ಲ. ಮತ್ತು ಉಳಿದು ಇನ್ನೂ ಒಂದು 8ರಿಂದ 10 ಜನರಿಗೆ ವಾಂತಿ ಭೇದಿ ಆಗಿರ್ತಕ್ಕಂಥ ಪ್ರಕರಣಗಳು ಮೈಲ್ಡ್ ಕೇಸಸ್ಗಳಿದ್ದಾವೆ. ಈಗಾಗಲೇ ಅವರಿಗೆ ನಮ್ಮ ವೈದ್ಯರು ಮತ್ತು ಸಿಬ್ಬಂದಿಗಳು ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಸ್ಥಿರವಾಗಿದ್ದಾರೆ, ಅವರ ಆರೋಗ್ಯ ಸ್ಥಿರವಾಗಿದೆ. ಹಾಗಾಗಿ ಒಂದು ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ. ಈಗಾಗಲೇ ಅದಕ್ಕೆ ನಿಖರವಾದಂಥ ಕಾರಣ ಏನಿದೆ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಕಲುಷಿತ ನೀರು ಸೇವನೆಯಿಂದ ಅಸ್ವಸ್ಥಗೊಂಡು ಆಸ್ಪತ್ರೆ ಪಾಲಾದ್ರೆ ಅವರಿಗೆ ಅನಾರೋಗ್ಯ ಇತ್ತು, ಅದಕ್ಕಾಗಿ ಸಾವನ್ನಪ್ಪಿದ್ದಾರೆ ಅಂತ ಇದೀಗ ಅಲ್ಲಿನ ಡಿಎಚ್ಒ ಹೇಳ್ತಾರೆ. ಹಾಗಾದ್ರೆ ಉಳಿದವರಿಗೂ ಹಾಗಾದ್ರೆ ಕಲುಷಿತ ನೀರು ಸೇವನೆಯಿಂದ ಅಸ್ವಸ್ಥಗೊಂಡಿದ್ದಾರಲ್ಲ, ಅವರಿಗೆ ಈಗ ಬೇರೆ ಏನಾದ್ರೂ ಅನಾರೋಗ್ಯ ಇತ್ತು ಅಂತ ಹೇಳ್ತಾರಾ ಹೇಗೆ? ಈಗ ಕಲುಷಿತ ನೀರೇ ಸೇವನೆಯಿಂದ ಆಗಿದ್ದೇ ಅನ್ನೋದನ್ನೇ ಹೇಳ್ತಾ ಇದ್ದಾರಾ ಅವರು? ಹೌದು ನಮಿತಾ, ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಏನು 3 ಜನ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಕಲುಷಿತ ನೀರನ್ನು ಸೇವನೆ ಮಾಡಿ ಅವರಿಗೆ ವಾಂತಿ ಭೇದಿ ಪ್ರಾರಂಭವಾಗುತ್ತೆ. ವಾಂತಿ ಭೇದಿ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಏನು ಈಗ ಹೇಳ್ತಕ್ಕಂಥದ್ದು ಯಾದಗಿರಿಯನ್ನು ವೈದ್ಯಾಧಿಕಾರಿಗಳು ಹೇಳ್ತಕ್ಕಂಥದ್ದು ಅವರಿಗೆ ಬೇರೆ ಬೇರೆ ಕಾಯಿಲೆ ಇತ್ತು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆ ಮತ್ತು ಬ್ರೈನ್ ಟ್ಯೂಮರ್, ಮತ್ತೆ ಹೇಳ್ಬೇಕಂತಂದ್ರೆ ಅವ್ರಿಗೆ ಅತಿಯಾದ ಸಕ್ಕರೆ ಕಾಯಿಲೆ ಇತ್ತು. ಹಾಗಾಗಿ ಆ ಹಿನ್ನೆಲೆ ಅವರು ಮೃತಪಟ್ಟಿದ್ದಾರೆ. ಆದ್ರೆ ಕಲುಷಿತ ನೀರು ಸೇವನೆ ಮಾಡಿ ಮೃತಪಟ್ಟಿಲ್ಲ ಅಂತಕ್ಕಂತಹ ಮಾತನ್ನ ಏನು DH ಅವರು ಮಹೇಶ್ ಬಿರಾದಾರ್ ಅವರು ಹೇಳ್ತಕ್ಕಂಥ ಮಾತು. ಆದ್ರೆ ಇದೆಲ್ಲವೂ ಕೂಡ ಏನು ಈ ಸಾವಿನ ಒಂದು ತನಿಖೆ ಆದ ನಂತರವೇ ಯಾವ ರೀತಿ ಏನು ನೀರಿನ ಸ್ಯಾಂಪಲ್ ಅನ್ನು ಕೂಡ ಇವತ್ತು ತೆಗೆದುಕೊಂಡು ಹೋಗಿದ್ದಾರೆ. ಇದಕ್ಕೆ ತಾನೇ ನ್ಯೂಸ್ 18ಗೆ ಬಂದಿರತಕ್ಕಂತಹ ಮಾಹಿತಿ. ಈಗ ಒಂದು ಗಂಟೆ ಹಿಂದೆ ಮತ್ತೊಬ್ಬ ವ್ಯಕ್ತಿ ಏನು ಕುಸಿದುಕೊಂಡು ಬಿದ್ದಿದ್ದಾನೆ, ಆತನನ್ನು ಕೂಡ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದೆ ಇದೆ. ನಿಜಕ್ಕೂ ಇದೆಲ್ಲವೂ ಏನು ನೀರಿನ ಸ್ಯಾಂಪಲ್ ಒಂದು ವರದಿಯನ್ನು ಬಂದ ಮೇಲೆ ಇದು ಏನಾಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ನಮಿತಾ. ಓಕೆ, ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಡೀಟೇಲ್ಸ್ಗೆ. ಸಿಎಂ ಕಚೇರಿಯಿಂದ ಪತ್ರ ಬಂದ್ರೂ ಸಿಕ್ಕಿರ್ಲಿಲ್ಲ ಸೂರು. ಪಡಿತರ ಚೀಟಿಗೂ ಪರದಾಟದ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿದೆ. ಈಗ ನಿಂಗವ್ವಗೆ ರೇಷನ್ ಜೊತೆಗೆ ಮನೆ ನೀಡುವ ಅಭಯವೂ ಸಿಕ್ಕಿದೆ. ಕಣ್ಣಿಲ್ಲದ ಅಣ್ಣ, ಬುದ್ಧಿಮಾಂದ್ಯ ತಂಗಿ, ವಿಶೇಷ ಚೇತನ ನಿಂಗವ್ವ ರಾಯಚೂರು ಜಿಲ್ಲೆಯ ಟಣಮಕಲ್ ಗ್ರಾಮದಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಸಿಎಂ ಕಚೇರಿ ಸೂಚನೆ ಕೊಟ್ಟರೂ ಕೂಡ
ಯಾವುದೇ ನೆರವನ್ನ ಕೊಟ್ಟದೆ ಸುಮ್ಮನೆ ಇದ್ರು ಅಧಿಕಾರಿಗಳು. ಇದೀಗ ನ್ಯೂಸ್18 ವರದಿಯನ್ನ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್18 ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ನಿಂಗವ್ವ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಆಹಾರ ಕಿಟ್ ಕೊಟ್ಟು ಮನೆಯ ಭರವಸೆಯನ್ನ ಇದೀಗ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮನೆಯ ಭರವಸೆ ಕೊಟ್ಟಿದ್ದಾರೆ ಈಗ ಅಧಿಕಾರಿಗಳು. ನ್ಯೂಸ್18ಗೆ ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಭರವಸೆಯಾಗಿಯೇ ಇರದೆ ಅವರ ಭರವಸೆ ಏನಿದೆ ಅದು ನಿಜಾರ್ಥದಲ್ಲಿ ಈಡೇರ್ಲಿ, ಮನೆ ಸಿಗ್ಲಿ ಅವರಿಗೆ ಅನ್ನುವಂತಹ ಆಶಯ ನ್ಯೂಸ್18 ಕನ್ನಡದ. ಇದು ನ್ಯೂಸ್18 ಕನ್ನಡದ ಮೆಗಾ ಇಂಪ್ಯಾಕ್ಟ್. ಸೂರಿಲ್ಲದೆ ವಿಶೇಷ ಚೇತನ ಮಹಿಳೆ ಪರದಾಟವನ್ನ ಮಾಡ್ತಾ ಇದ್ರು. ಸಿಎಂ ಸೂಚಿಸಿದ್ರು ಕೂಡ ಕೇರ್ ಮಾಡಿರ್ಲಿಲ್ಲ ಅಧಿಕಾರಿಗಳು. ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿ ಇತ್ತು. ಅದೇ ಕಾರಣಕ್ಕಾಗಿ ನ್ಯೂಸ್18 ಅವರ ಕಣ್ಣನ್ನ ತೆರೆಸುವ ಕೆಲಸ ಮಾಡಿದೆ. ಇದೀಗ ಅಧಿಕಾರಿಗಳು ಸೂರು ಕೊಡುವ ಭರವಸೆ ಕೊಟ್ಟಿದ್ದಾರೆ. ಅಕ್ಕಿ ಆಗಲಿ ಜೋಳ ಆಗಲಿ ತಲುಪದೇ ಇರುವುದು, ಮತ್ತು ಇನ್ನೊಂದು ಮನೆ. ಪ್ರಮುಖವಾಗಿ ಒಂದು ಕುಟುಂಬ, ದುರ್ಗಪ್ಪ ತಂದೆ ಬಸಪ್ಪ, ಇವರು ಅಂಗವಿಕಲರು, ಮತ್ತೊಬ್ಬರು ತಂಗಿಯಾದಂಥ ಗಂಗಮ್ಮ, ಇವರು ಏನಂತಂದರೆ ಇವರು ಅಂಗವಿಕಲರು, ದುರ್ಗಪ್ಪ ಕುರುಡುತನ. ಇವರಿಗೆ ಸಂಬಂಧಿಸಿದಂತೆ ಇವರು ಊರಿಂದ ಸ್ವಲ್ಪ ಒಂದು ಕಾಡಿನಂಚಿನಲ್ಲಿ ಒಂದು ಗುಡಿಸಲಲ್ಲಿದ್ದಾರೆ. ಪ್ರಮುಖವಾಗಿ ನಮ್ಮ ಅಧಿಕಾರಿಗಳನ್ನು ನಾವು ಕಳಿಸಿದಾಗ ಅವರಿಗೆ ಏನಂತ ದುರ್ಗಪ್ಪ ಹತ್ರ ಆಧಾರ್ ಕಾರ್ಡ್ ಇದೆ, BPL ಕಾರ್ಡ್ ಇಲ್ಲ, ಮತ್ತು ಗಂಗಮ್ಮ ಹತ್ರ ಯಾವುದೇ ಥರ ಕಾರ್ಡ್ ಇರಲಿಲ್ಲ. ಸೊ ಹಾಗಾಗಿ ಕೂಡಲೇ ನಮ್ಮ ಅಧಿಕಾರಿಗಳು ಹೋಗಿ ಸ್ಪಂದಿಸಿ ಅವ್ರಿಗೆ ಸಂಬಂಧಪಟ್ಟಂಥ ರೇಷನನ್ನು ಕೊಟ್ಟು ಬಂದಿದ್ದಾರೆ. ಇವರಿಗೆ ಕಳಿಸ್ಕೊಟ್ಟೆ, ನಾನು ನಮ್ಮ ಫುಡ್ ಸೆಕ್ಷನ್ದಲ್ಲಿ ಕಳಿಸ್ಕೊಟ್ಟೆ. ಅವ್ರು ಹೋಗಿ ಪ್ರಮುಖವಾಗಿ ಈ ಗಂಗಮ್ಮ ಮತ್ತು ಎರಡೂ ಫ್ಯಾಮಿಲಿಗೆ ಆ ಒಂದು ರೇಷನನ್ನು ಕೊಟ್ಟು ಬಂದಿದ್ದಾರೆ. ಅದರ ಜೊತೆಗೆ ಇಮಿಡಿಯೇಟ್ಲಿ ನಾನು ಪಂಚಾಯತ್ದವ್ರ ಜೊತೆ ಮಾತಾಡಿದಾಗ PDO ಅವರು ಹೇಳಿದ್ರು, ಸರ್ ಇದು ಆಲ್ರೆಡಿ ಇದು ಸರ್ವೆ ಆಗಿದೆ, ಹೌಸ್ ಅಲಾಟ್ಮೆಂಟ್ ಬಂದ ತಕ್ಷಣ ಆದ್ಯತೆ ಮೇರೆಗೆ ಇವೆರಡೂ ಕೊಡ್ತೀವಿ ಅಂತ ಹೇಳಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, CM ಹೇಳಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ರು. ಇದೀಗ ನ್ಯೂಸ್18ನ ವರದಿ ಫಲಶ್ರುತಿ ಕೊಟ್ಟಿದೆ, ಅವರಿಗೆ ಸೂರು ಕೊಡುವ ಭರವಸೆ ಸಿಕ್ಕಿದೆ. ಎಷ್ಟು ಟೈಮಿಂದ ಈ ರೀತಿಯಾಗಿ ಅವರು ಸೂರನ್ನ ಕಳ್ಕೊಂಡು ಇದ್ರು, ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು? ನವಿತಾ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಹೋಬಳಿಯಲ್ಲಿ ಬರ್ತಕ್ಕಂತಹ ಕನಂಕಲ್ ಎನ್ನುವಂತಹ ಒಂದು ಪುಟ್ಟ ಗ್ರಾಮ ನವಿತಾ. ಅದು ಗ್ರಾಮದಲ್ಲಿ ಎರಡು ಕುಟುಂಬಗಳು ಅತ್ಯಂತ ನಿಕೃಷ್ಟ ಸ್ಥಿತಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಅವರಿಗೆ ಸರಿಯಾಗಿ ಮಳೆ ಗಾಳಿಗೆ ಹೊಂದಿಕೊಳ್ಳುವಂತ, ಅಂದ್ರೆ ಬದುಕು ನಡೆಸೋದಕ್ಕೆ ಮಳೆ ಗಾಳಿ ಬಂದ್ರೆ ಜೀವನ ಮಾಡೋದಕ್ಕೆ ಒಂದು ಸರಿಯಾದ ಸೂರಿಲ್ಲ, ಗುಡಿಸಿಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಕುಟುಂಬ. ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣನಿಗೆ ಕಣ್ಣಿಲ್ಲ, ಕುರುಡು, ತಂಗಿ ಬುದ್ಧಿಮಾಂದ್ಯೆ. ಒಂದು ಕುಟುಂಬದ ಸ್ಥಿತಿ ಈ ರೀತಿಯಾದ ಸ್ಥಿತಿ ಇದ್ರೆ ಅವ್ರಿಗೆ ಪಡಿತರ ಚೀಟಿಯೂ ಕೂಡ ಇರಲಿಲ್ಲ. ಹಾಗಾಗಿ ಅವರಿಗೆ ಸರಿಯಾದ ರೇಷನ್, ಊಟಕ್ಕೆ ಸರ್ಕಾರದ ಯೋಜನೆಗಳು ಅಂತಕ್ಕಂಥವು ಯಾವ ಕೂಡ ಆ ಕುಟುಂಬಕ್ಕೆ ದೊರೆತಿರ್ಲಿಲ್ಲ. ಅದರ ಮೇಲೆ ನ್ಯೂಸ್18 ಒಂದು ರೀತಿಯಲ್ಲಿ ಬೆಳಕನ್ನು ಚೆಲ್ಲಿತು. ಮತ್ತೊಂದು ಕುಟುಂಬ ಅದೇ ಗ್ರಾಮದಲ್ಲಿ ನಿಂಗಮ್ಮ ಎನ್ನುವಂತಹ ಒಬ್ಬ ಅಂಗವಿಕಲ ಮಹಿಳೆ ಕಳೆದ 3 ವರ್ಷಗಳಿಂದ ತನಗೆ ಸೂರು ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ಲು. ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಸ್ವತಃ ಸೂರು ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಬಂದರೂ ಕೂಡ ಅದನ್ನ ಯಾರು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಈ ಎರಡು ಕುಟುಂಬಗಳ ಹೀನಾಯವಾದಂತಹ ಈ ಒಂದು ಸ್ಥಿತಿಯನ್ನ ಯಾವ ಅಧಿಕಾರಿಗಳು ಕೂಡ ಗಮನ ಹರಿಸಿರಲಿಲ್ಲ, ಯಾವ ರಾಜಕಾರಣ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ಹುಗರ್ ಡೀಟೇಲ್ಸ್ಗೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗ್ರಾಮಸ್ಥರಾಗಿರುವಂತಹ ಹನುಮಂತ ಜಮಾದಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ ಅವರೇ, ಈಗ ಎಷ್ಟೋ ವರ್ಷಗಳಿಂದ ಇವರಿಗೆ ಸೂರಿರಲಿಲ್ಲ, ಜೊತೆಗೆ ವಿಕಲಚೇತನರು, ಇವರ ಇಡೀ ಎರಡು ಕುಟುಂಬಗಳ ಪರಿಸ್ಥಿತಿ ನೋಡಿದ್ರಿ ನೀವು. ಎಷ್ಟೇ ಮನವಿ ಮಾಡಿದ್ರು ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಅನ್ಸುತ್ತೆ? ಈಗ ಏನ್ ಅನ್ಸುತ್ತೆ? ಈಗ ಸರ್ ಬಂದಿದ್ರು ಸರ್ ಅವರು ನೋಡ್ಲಕ್ಕ, ಅಧಿಕಾರಿಗಳು ಬಂದಿದ್ರು ಸರ್, ಬಂದ ಗೀಸಿ ನೋಡಿಕೊಂಡು ಹೋಗ್ಯಾರ ಸರ್. ಕೆಲವು ಅವು ದಾಖಲಾತಿಗಳು, ವೋಟರ್ ಐಡಿ, ಆಧಾರ್ ಕಾರ್ಡ್, ಗಂಗಮ್ಮ ಎಂಬ ಅಂಗವಿಕಲರು ಇಲ್ಲ ಸರ್. ದುರ್ಗಪ್ಪ ಅನ್ನೂ ಅದೇ ಸರ್, ಅವ್ರೆಲ್ಲ ನೋಡ್ಕೊಂಡು ಹೋಗ್ಯಾರ. ಇವೆಲ್ಲ ದಾಖಲಾತಿಗಳು ಮಾಡಿಸಿ ಅವ್ರಿಗೆ ಏನನ್ನ ಒಂದು ಸೂರು ಮುಟ್ಟಂಗ್ ಮಾಡಮ್ ಅಂತ ಹೇಳ್ಯಾರ ಸರ್. ಈಗ ಮನೆಯನ್ನ ಕೊಡ್ತೀವಿ ಅಂತ ಹೇಳಿದಾರ ಈಗ ಅಧಿಕಾರಿಗಳು ಬಂದವರು? ಕೊಡ್ತೀವಿ ಅಂತ ಹೇಳ್ಯಾರ ಸರ್. ಕೊಡ್ತೀವಿ ಅಂತ ಹೇಳ್ಯಾರ ಸರ್. ದುರ್ಗಪ್ಪನವರಿಗೆ ಅವ್ರಿಗೆ ಮಾಡಿ ಗೀಚ್ ಕೊಡ್ತೀವಿ. ಆಕಿ ಗಂಗಮ್ಮನ ಆಕಿ ಮಗಳಿಗೆ ಆಧಾರ್ ಕಾರ್ಡ್ ಇಲ್ರಿ ಸರ್, ಅವ್ರಿಗೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಸರ್. ಹೇಳಿ ಗೀಸಿ ಬಂದು ಎಲ್ಲರೂ ಬಂದು ಗೀಸಿ ಭೇಟಿ ಕೊಟ್ಟು ಹೋಗ್ಯಾರ ಸರ್, ಮನೆಗೆ ಬಂದಿದ್ದೆ ಸರ್. ಈಗ ಅಂದ್ರೆ ತುಂಬಾ ವರ್ಷಗಳಿಂದ ಇತ್ತು, CM ಸೂಚನೆ ಕೊಟ್ಟರು ಕೂಡ ಅಧಿಕಾರಿಗಳು ಸುಮ್ಮನಾಗಿದ್ರು. ನೀವು ಗ್ರಾಮಸ್ಥರೆಲ್ಲ ಹೋಗಿ ಕೇಳುವಂತ ಪ್ರಯತ್ನ ಏನಾದ್ರು ಮಾಡಿದ್ರಾ? ಕೇಳ್ಯಾರ ಸರ್, ಒಂದೆರಡು ಸಲ ಕೇಳ್ಯಾರ ಸರ್. ನಾವು ಇಂಥಲ್ಲೇ ಪರಿಸ್ಥಿತಿ ಬಹಳ ಗಂಭೀರ ಐತೆ ಅಂತಂದಾಗ ಅವ್ರನ್ನ ನೋಡಕ್ ಅಲ್ಲಿಗೆ ಯಾರು ಹೋಗಿಲ್ಲ ಸರ್. ಅದು ಏನೈತ್ರಿ, ದಾಖಲಾತಿಗಳು ಕೊಡ್ರಿ ನೋಡಮ್ಮ ಅಂತ ಹೇಳಿದ್ರಿ ಸರ್. ಅವ್ರು ಇದ್ರೆ ದಾಖಲಾತಿ ಇದ್ದಿಲ್ಲ ಸರ್. ಅವು ಎಮ್ಮಂದು ಅವ್ರ ಅಣ್ಣಂದು ಇತ್ತು ಸರ್. ಅವ್ರ ಅಣ್ಣಂದು ಇದು
ಅನಾಥ ರೊಕ್ಕ ಮಾಡ್ತಾರ ಸರ್, ಅವ್ರು ಅಂಗವಿಕಲರು ಇದಾರೆ ಸರ್, ಅದನ್ನ ಒಂದು ಮಾಡಿಸಿದೀವಿ ಸರ್ ನಾವೇ ಓಡಾಡಿ. ಹ್ಮ್ ಅಷ್ಟು ಮಾತ್ರ ಆಯ್ತು ಸರ್. ಇವತ್ತಿನವರೆಗೆ ಅವ್ರಿಗೆ ಮನಿ ಇಲ್ಲ ಏನಿಲ್ಲ ಸರ್, ಕೊಡ್ತೀವಿ ಮನಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಹೋಗ್ಯಾರ ಸರ್ ಹೊತ್ಕೊಂಡು. ಓಕೆ ಧನ್ಯವಾದಗಳು ಹನುಮಂತ